ಸುಳ್ಳು ಹೇಳ್ತೀರಾ ಎಚ್ಚರ. ಆ ಒಂದು ಸುಳ್ಳು ನಿಮ್ಮ ಭವಿಷ್ಯವನ್ನೇ ನಾಶ ಮಾಡಬಹುದು. ನಮಸ್ತೆ ಗೆಳೆಯರೇ, ಬದುಕಿನ ಬಂಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟ್. ಈ ದಿನ ನಾನು ಶಿವಕೇರವರು ಬರೆದ ನೀವು ಗೆಲ್ಲಬರಲಿ ಪುಸ್ತಕದಿಂದ ಒಂದು ಕತೆ, ನೈಜ ಘಟನೆ, ನಿಜವಾದ ಘಟನೆ ಆದ ಒಂದು ಕತೆ ಹೇಳ್ಬೇಕಂತ ಇದ್ದೀನಿ. ಒಂದು ಊರಲ್ಲಿ ಒಬ್ಬ ಕುರಿಗಾಯಿ ಇರ್ತಾನೆ. ಕುರಿ ಕಾಯ್ತಾ ಇರ್ತಾನೆ. ಅವನಿಗೆ ಒಮ್ಮೆ ಏನು ಅನಿಸುತ್ತಂದರೆ ತಮಾಷೆ ಮಾಡಬೇಕು, ಜನರಿಗೆ ತಮಾಷೆ ಮಾಡಬೇಕಂತ ಅನಿಸ್ಬಿಡುತ್ತೆ. ಅದಕ್ಕೆ ಒಂದು ಉಪಾಯ ಮಾಡಿ ಏನು ಮಾಡ್ತಾನೆ, ಜನರಿಗೆ ಕೂಗ್ತಾನೆ, ಅಯ್ಯೋ ತೋಳ ಬಂದಿದೆ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾನೆ. ಜನ ಏನು ಮಾಡ್ತಾರೆ, ಅಯ್ಯೋ ತೋಳ ಬಂದಿದೆ ಅಂತೆ, ಕುರಿ ತಿನ್ನುತ್ತೆ ಅಂತ ಬರ್ತಾರೆ. ಆದರೆ ತೋಳ ಬಂದಿರೋದಿಲ್ಲ. ತೋಳ ಎಲ್ಲಪ್ಪ ಅಂತಾರೆ, ಬಂದರೆ ನೀವು, ನಾನು ತಮಾಷೆ ಮಾಡಿದೆ ಅಂತ ಹೇಳ್ತಾನೆ. ಆಗ ಜನ ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಒಂದು 15 ದಿನ ಆಗುತ್ತೆ. ಮತ್ತೆ ಇನ್ನೊಮ್ಮೆ ತಮಾಷೆ ಮಾಡಬೇಕು ಜನರಿಗೆ ಅಂತ ಅನಿಸುತ್ತೆ ಕುರಿಕಾಯವನಿಗೆ. ಮತ್ತೆ ಜನರನ್ನು ಕೂಗ್ತಾನೆ, ಅಯ್ಯೋ ಕಾಪಾಡಿ ಕಾಪಾಡಿ ತೋಳ ಬಂದಿದೆ, ಕಾಪಾಡಿ ಬನ್ನಿ 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 ಅಂತ ಕೂಗ್ತಾನೆ. ಜನರು ಮತ್ತೆ ಗಾಬರಿಯಾಗಿ ಎಲ್ಲ ಜನರು ಬರ್ತಾರೆ, ನೋಡ್ತಾರೆ, ತೋಳನೇ ಇರಲ್ಲ. ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ, ಬಂದುಬಿಟ್ರಾ ನೀವು ಅಂತ ನಗ್ತಾನೆ ಕುರಿಕಾಯವನು. ಇವರು ಬಂದು ವಾಪಸ್ ಹೋಗ್ಬಿಡ್ತಾರೆ, ತೋಳ ಇಲ್ಲ ಏನಿಲ್ಲ, ಸುಳ್ಳು ಹೇಳಿದಾನೆ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಇದಾಗಿ 2-3 ದಿನಕ್ಕೆ ನಿಜವಾಗ್ಲೂ ತೋಳ ಬಂದ್ಬಿಡುತ್ತೆ. ಬಂದು ಕುರಿಗಳನ್ನ ತಿನ್ನಕ್ಕೆ ಚಾಲು ಮಾಡಿಬಿಡುತ್ತೆ. ಕುರಿಕಾಯವನು ಕೂಗ್ತಾನೆ, ಕಾಪಾಡಿ ತೋಳ ಬಂದಿದೆ ಬನ್ನಿ, ನಿಜವಾಗ್ಲೂ ಬಂದಿದೆ ಬನ್ನಿ, ಕಾಪಾಡಿ 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 ಅಂತ ಕೂಗ್ತಾನೆ. ಜನರಿಗೆ ಕೇಳಿಸುತ್ತೆ, ಆದರೆ ಯಾರು ಬರೋದಿಲ್ಲ. ಯಾಕಪ್ಪ ಅಂದರೆ ಅವನು 2 ಸತಿನೂ ಸುಳ್ಳು ಹೇಳ್ಬಿಟ್ಟಿರ್ತಾನೆ, ತಮಾಷೆ ಮಾಡಿರ್ತಾನೆ. ಎಲ್ಲ ಜನ ಬಂದು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ 3ನೇ ಸಾರಿಗೆ ಯಾವ ಜನನೂ ಬರೋದಿಲ್ಲ. ಆ ತೋಳ ಎಲ್ಲ ಕುರಿಗಳನ್ನ ತಿಂದು ಹೋಗ್ಬಿಡುತ್ತೆ. ಅದು 2-3 ತೋಳ ಬಂದಿರುತ್ತೆ. ಕುರಿಗಳನ್ನ ಏನು ಮಾಡ್ತಾವೆ, ತಿಂದು ಹೋಗ್ಬಿಡುತ್ತೆ ಕಡ್ದು. ಒಂದು ಜನರಿಗೆ ನಾವು ಸುಳ್ಳು ಹೇಳ್ತೀವಿ ಅನ್ನೋದು ಗೊತ್ತಾಗ್ಬಿಡ್ತಂದ್ರೆ, ನಾವು ಇನ್ನೊಮ್ಮೆ ಸತ್ಯ ಹೇಳಿದ್ರು ಕೂಡ ಅದು ಏನಂತ ತಿಳ್ತಾರೆ, ಸುಳ್ಳು ಹೇಳ್ತಾನೆ ಅಂತ ತಿಳಿತಾರೆ. ಒಮ್ಮೆ ಸುಳ್ಳು, ಇವನು ಸುಳ್ಳ ಅಂತ ತಿಳಿದ್ಬಿಟ್ರೆ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಅವನು ಬರೀ ಸುಳ್ಳು ಹೇಳ್ತಾನೆ, ಅವನು ಯಾವುದು ನೀವು ಸತ್ಯ ಹೇಳಿದ್ರು ಕೂಡ, ಫಸ್ಟ್ ಸುಳ್ಳು ಹೇಳಿ ಆಮೇಲೆ ಸತ್ಯ ಹೇಳಿದ್ರು ಕೂಡ ಯಾವ ಜನರು ನಂಬೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಗಾದೆ ಮಾತಿದೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ. ಸತ್ಯ ಎಷ್ಟು ದಿನಕ್ಕಾದರೂ ಬಯಲಾಗ್ಬೋದು, ಗೊತ್ತಾಗುತ್ತೆ, ಅದಕ್ಕೆ ಸಾವಿರೋದಿಲ್ಲ, ಗೊತ್ತಾಗೇ ಆಗುತ್ತೆ ಒಂದಿನ. ಆದರೆ ಸುಳ್ಳಿಗೆ ಸುಖವಿರಲ್ಲ ಅಂತ ಅವ್ರಿಗೆ ಮನಸ್ಸಲ್ಲಿ ಕಾಡ್ತಿರುತ್ತೆ. ಅದು ನಾನು ಸುಳ್ಳು ಹೇಳ್ಬಿಟ್ನಂತ. ಮತ್ತು ಇನ್ನೊಂದು ಏನಂದರೆ, ಒಂದು ಸುಳ್ಳಿಗೆ ನಾವು 100 ಸುಳ್ಳು ಜೋಡಿಸ್ಬೇಕಂತ. ಒಂದು ಸುಳ್ಳನ್ನ ಪ್ರಾರಂಭ ಮಾಡಿದರೆ ಅದಕ್ಕೆ 100 ಸುಳ್ಳುಗಳನ್ನ ಜೋಡಿಸ್ಬೇಕಂತ. ಒಂದಲ್ಲ ಒಂದು ದಿನ ಸುಳ್ಳು ಗೊತ್ತಾಗೇ ಆಗುತ್ತೆ. ಆದರೆ ಸತ್ಯ ಹಂಗಲ್ಲ, ಸತ್ಯಕ್ಕೆ ಸಾವಿಲ್ಲ. ಈಗ ತಾತ್ಕಾಲಿಕವಾಗಿ ಸತ್ಯ ಗೊತ್ತಾಗದೇ ಇರ್ಬೋದು, ಆದರೆ ಮುಂದೊಂದು ದಿನ ಸತ್ಯ ಗೊತ್ತಾಗೇ ಆಗುತ್ತೆ. ಇನ್ನೊಂದು ಒಂದು ಗಾದೆ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ಸುಳ್ಳು ಹೇಳುವವನ ಮನೆಗೆ ಬೆಂಕಿ ಬಿದ್ದರೂ ಯಾರು ನಂಬುವುದಿಲ್ಲ ಅಂತೆ. ಸುಳ್ಳು ಹೇಳ್ತಾನಪ್ಪ ಅಂದ್ರೆ ಅವನ ಮನೆಗೆ ಬೆಂಕಿ ಬಿದ್ದರು, ಕಳ್ಳ ಬಂದನಂದ್ರು ನಂಬೋದಿಲ್ಲ, ಬೆಂಕಿ ಬಿದ್ದೈತಂದ್ರೂ ನಂಬೋದಿಲ್ಲ. ಯಾಕಂದರೆ ಅವನು ಸುಳ್ಳು ಹೇಳ್ತಾನೆ, ತಮಾಷೆ ಮಾಡ್ತಿರ್ತಾನೆ, ಅವ್ನು ಸುಳ್ಳು ಹೇಳ್ತಾನೆ ಬಿಡು ಅಂತ ಇಗ್ನೋರ್ ಮಾಡಿಬಿಡ್ತಾರೆ. ಸತ್ಯಕ್ಕೆ ಯಾವಾಗಲೂ 1000 ಸಾಕ್ಷಿಗಳಿರ್ತಾವಂತ. ಒಂದಲ್ದ ಒಂದು ಸಾಕ್ಷಿಗಳು ನಿಜನ ಒಂದು ಸಂದರ್ಭದಲ್ಲಿ ಸತ್ಯವನ್ನು ತೋರಿಸ್ಬಿಡ್ತಾವಂತ. ಸುಳ್ಳಿಗೆ 1000 ಪ್ರಶ್ನೆಗಳಂತ. ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಹೇಳ್ಬೇಕಾಗುತ್ತೆ. ಅದಕ್ಕೆ 1000 ಪ್ರಶ್ನೆಗಳು ಉದ್ಭವ ಆಗ್ತಾವು. ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿದ್ರು ಕೂಡ ಅದು ಅರ್ಧ ಸುಳ್ಳನ್ನೇ ಆಗುತ್ತೆ. ಕೆಲವೊಬ್ರು ವೈಭವೀಕರಿಸಿ ಹೇಳ್ತಾರೆ, ಅರ್ಧ ಸತ್ಯನೂ ಇರಲ್ಲ, ಅರ್ಧ ಸುಳ್ಳೂ ಇರಲ್ಲ, ಮಿಕ್ಸ್ ಇರುತ್ತೆ. ಆ ಥರ ಹೇಳಿದ್ರು ಕೂಡ ಜನರು ನಂಬೋದಿಲ್ಲ. ನಾವು ಒಮ್ಮೆ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಯಾರೂ ನಂಬುವುದಿಲ್ಲ. ನಮ್ಗೆ ಅವಕಾಶಗಳು, ಗೌರವ, ಆತ್ಮವಿಶ್ವಾಸ ಎಲ್ಲ ಏನಾಗುತ್ತಾ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಸುಳ್ಳು ಜಾಸ್ತಿ ಉಳಿಯೋದಿಲ್ಲ. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳ್ತಾರೆ. ನೋಡಿ, ಆ ಕುರಿ ಕಾಯುವವನು 2 ಸತಿ ತಮಾಷೆ ಮಾಡಿಲ್ಲ ಅಂದರೆ ಜನರು ಬಂದರು ಕಾಪಾಡ್ತಿದ್ರು, ಕುರಿನೂ ಉಳಿತಿದ್ವು, ಅವನ ಮೇಲೆ ನಂಬಿಕೆನೂ ಉಳಿತಿತ್ತು. ಹಾಗಾಗಿ ಕುರಿನೂ ಉಳಿಲಿಲ್ಲ, ಅವನ ಮೇಲೆ ನಂಬಿಕೆನೂ ಉಳಿಲಿಲ್ಲ. ಹಾಗಾಗಿ ಈ ಸತ್ಯ ಎಂಬುದು ಏನೈತಲ್ಲ, ಸತ್ಯಕ್ಕೆ ಜಯವಿರುತ್ತೆ. ಯಾವಾಗಲೂ ಕೂಡ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ, ಸಾಕ್ಷಿಗಳಿದ್ದೇ ಇರುತ್ತೆ. ಸತ್ಯವೇ ಗೆಲ್ಲೋದು. ಸುಳ್ಳು ತಾತ್ಕಾಲಿಕವಾಗಿ ಗೆಲ್ಬೋದು, ಆದರೆ ಕೊನೆಗೆ ಗೆಲ್ಲುವುದು ಸತ್ಯ ಮಾತ್ರ. ಇಂತಹ ಟಾಪಿಕ್ನ ನೋಡಬೇಕಂದ್ರೆ ನೀವು ಬದುಕಿನ ಬಂಡಿ ಚಾನಲ್ಗೆ ಭೇಟಿ ನೀಡಿ. ಥ್ಯಾಂಕ್ ಯು.